ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನ ಇವತ್ತಿಗೆ ಇಂದಿಗೆ 25ನೇ ಸಂಚಿಕೆಗೆ ಕಾಲಿಡ್ತಾ ಇದೆ. ಇದಕ್ಕೆ ಇದರಲ್ಲಿ ನೀವು ನೋಡಿರೋ ಹಾಗೆ ಎಷ್ಟೊಂದು ಜನ ಶ್ರಮಜೀವಿಗಳನ್ನ ನಾವು ಭೇಟಿ ಮಾಡಿದೀವಿ. ಅವ್ರ ಕಷ್ಟ ಏನು ನೋವೇನು ಅಂತ ಆಲಿಸಿ ನಮ್ಮ ಕಾಲದಂತಹ ಸಹಾಯವನ್ನ ಕೂಡ ಮಾಡಿದೀವಿ. ಅದೇ ರೀತಿ ನೀವುಗಳು ಕೂಡ ನಮಗೆ ಪ್ರೋತ್ಸಾಹ ನೀಡಿ ನಾವು ಖುಷಿ ಹಂಚುವ ಅಭಿಯಾನ ಮಾಡ್ತೀವಿ ಅಂತ ಸುಮಾರು ಜನ ಕೈ ಜೋಡಿಸಿದ್ದೀರಾ. ಅದೇ ರೀತಿ ಸುಮಾರು ಜನಕ್ಕೆ ದೊಡ್ಡ ದೊಡ್ಡ ಸಹಾಯ ಕೂಡ ಆಗಿದೆ. ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನಕ್ಕೆ ಇಲ್ಲಿ ತನಕ ಎಲ್ಲರೂ ಕೂಡ ಕೈ ಜೋಡಿಸಿದ್ದೀರಾ. ಅದೇ ರೀತಿ ಇನ್ನೂ ಕೂಡ ಮುಂದೆ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಮುಂದುವರಿತಾನೆ ಇರುತ್ತೆ. ಅದೇ ರೀತಿ ನೀವು ಕೂಡ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನಕ್ಕೆ ಕೈ ಜೋಡಿಸ್ತಾನೆ ಇರಬೇಕು. ಇವತ್ತು ಕೂಡ ಯಾರೆಲ್ಲ ಶ್ರಮಜೀವಿಗಳು ಸಿಗ್ತಾರೆ, ಅವ್ರ ಕಷ್ಟ ಏನು ನೋವೇನು ಅಂತ ಆಲಿಸಿ ನಮ್ಮ ಕಡೆಯಿಂದ ಒಂದು ಸಹಾಯವನ್ನ ಮಾಡಿ, ಜೊತೆಗೆ ಪ್ರೀತಿ ವಾತ್ಸಲ್ಯದಿಂದ 4 ಮಾತಾಡಿ ಅವ್ರ ಮನಸ್ಸಿಗೆ ಸಮಾಧಾನವನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ಖುಷಿಯನ್ನ ಹಂಚೋಕೆ ಹೋಗ್ತಾ ಇದೀವಿ. ಸೊ ಇವತ್ತೆಲ್ಲ ಯಾರೆಲ್ಲ ಸಿಗ್ತಾರೆ ನೋಡೋಣ ಬನ್ನಿ. ಅಜ್ಜಿ, ಕಡ್ಲೆಕಾಯಿ ಬೀಜ ಎಷ್ಟು ಅಜ್ಜಿ? 10 ರೂಪಾಯಿ ಕೊಡಿ. ಯಾವ ಅಜ್ಜಿ ನಂದು ಇದೇ ಊರು, ಜಯನಗರ ಅಜ್ಜಿ. ಜಯನಗರ. ನಿಮ್ದು ಯಾವ್ದು? ಸಿದ್ದಾಪುರ. ಸಿದ್ದಾಪುರ ಅಂತನಾ? ಇಷ್ಟು ಮಾಡ್ಕೊಂಡು ಹೋಗ್ತೀರಾ ಅಜ್ಜಿ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅಜ್ಜಿ? ನಾವು 8 ವರ್ಷದಿಂದ ಮಾಡ್ತೀರಮ್ಮ. 8 ವರ್ಷದಿಂದನಾ ಅಜ್ಜಿ? ಇದೇ ವ್ಯಾಪಾರ, ಪಾಪ್ಕಾರ್ನ್ ಮತ್ತೆ ಕಡ್ಲೆಕಾಯಿ. ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ? 80 ರೂಪಾಯಿ. 90. ಇವಾಗ ಬಿಸಿಲು ಈ ಕಳ್ಳೆಕಾಯಿ ಯಾರು ಬಲ್ಗ ತೆಗಿಯಲ್ಲ. ನಿಮ್ಮ ಹೆಸರೇನು? ಮುನಿಯಮ್ಮ. ಮುನಿಯಮ್ಮ ಅಂತನಾ? ಬ್ಯಾಂಕ್ನಾಗಿದ್ರು ಯಜಮಾನ್ರು ತೀರೋದ್ರು. ಮಕ್ಕಳು? ಯಾವ ಮಕ್ಕಳು? ಅಜ್ಜಿ ಮಕ್ಕಳು ಕಟ್ಕೊಂಡು ಏನು ಹೇಳ್ತೀಯ ಸ್ವಾಮಿ? ಮಕ್ಕಳು ನಮ್ಗೆ ಯಾರು ಆಗಲ್ಲ. ಒಬ್ಬ ಕುಟ್ಟು ಇವತ್ತು ನಾಳೆ ಅಂತಾನೆ. ಇನ್ನೊಬ್ರು? ಇನ್ನೊಬ್ಬ ಅಂಗಡಿ ಹಾಕ್ಕೊಂಡು ಆ ಕಡೆ ಅವನಾಗ ಒಬ್ಬ BTSನಾಗಿದ್ದ, ಅವನು ತೀರೋದ. 3 ಜನ ಗಂಡ್ಮಕ್ಳಿದ್ರಾ? ಅವನು ತೀರೋದ. ವಯಸ್ಸು ಎಷ್ಟಜ್ಜಿ ನಿಂಗೆ? ಆಗ್ಯದಮ್ಮ 90 ಮೇಲೆ ಆಗಿದೆ. ತವ್ರ ಮನೆಗೆ ನಾವು ಹೋಗೋದು ಇಲ್ಲ. ಯಾಕಜ್ಜಿ? ಏನಕ್ಕ ನಮ್ಮ ತಾಯಿ ಕೊಟ್ಟಿದ್ದು ಒಡವೆನೇ ಕೊಡಿಲ್ಲ ಅಂದರೆ ಇನ್ನೇನಕ್ಕೆ ಏನಕ್ಕಿನ್ನು 2 ದಿವಸ ಮುನ್ನಕ್ಕೆ ಹೋಗೋಕ. ಅಲ್ಲ ಅಜ್ಜಿ, 90-95 ವಯಸ್ಸು ಅಂತಂದ್ರೆ ನಿಮ್ಮನ್ನೆಲ್ಲ ನೋಡಿ ನಾವು ಕಲಿಬೇಕು. ಇಷ್ಟು ವರ್ಷ ಆದ್ರೂ ನೀವು ದುಡಿತಿದ್ದೀರಲ್ಲ ಅಜ್ಜಿ. ದುಡಿಯೋದು ಮಗನೇ ಅಮ್ಮ. ನನ್ನ ಮಗುಕ್ಕಿಂತ ಹೆಚ್ಚಾಗಿದೆಯಾ? ಕಣ್ಣು ಕಾಣಿಸಲ್ಲ ನನ್ಕ. ನೀ ಕಾಣಿಸಲ್ವಾ ಅಜ್ಜಿ? ಕಣ್ಣು ಕಾಣಿಸಲ್ಲ ಮಗ. ಎಲ್ಲಿಂದ ತರ್ತೀರಾ? ಮಾರ್ಕೆಟ್. ಕಡ್ಲೆಕಾಯಿ ಬೀಜ ಎಲ್ಲಿಂದ ತರ್ತೀರಾ? ಮಾರ್ಕೆಟ್. ಯಾರು ತರ್ತಾರ ಹೋಗಿ? ಮೊಮ್ಮಗ. ಮತ್ತೆ ಅವರೆಲ್ಲ ದುಡಿತಿದಾರಲ್ವಾ? ಅವನು ಅಂಗಡಿ ಹಾಕೊಂಡವನೇ ದುಡಿತಾನೆ. ಮತ್ತೆ ನೀವ್ ಏನಕ್ಕೆ ಬರ್ತೀರಾ ಈ ವಯಸ್ಸಲ್ಲಿ? ನಾನು ಮಗ ಇದ್ರಾಗ ದುಡಿದು ಒಬ್ರ ಕೈಯಾಗ ಒಂದ್ ಮಾತು ಕೇಳಬೇಡ, ಒಬ್ರು ಋಣ ತಿನ್ಬೇಡ. ನೀನು ಈ ಅಂಗಡಿ ಹಾಕಿ ಇದ್ರಾಗ ದುಡಿದು ತಿಂದು ಜೀವ ಬಿಡು. ಅಲ್ಲಾಜಿ, ಎಲ್ರಿಗೂ ನೀನು 10 ರೂಪಾಯಿ ಕೊಡ್ತಿದ್ದಲ್ಲ, ಇದನ್ನ ಮತ್ತೆ ಎಕ್ಸ್ಟ್ರಾ ಯಾಕೆ? ಮತ್ತೆ ಇನ್ನೊಂದಷ್ಟು ಕಡ್ಲೆಕಾಯಿ ಬೀಜ ಕೊಡ್ತೀಯ ಎಲ್ರಿಗೂ? ಬಿಡು ಸ್ವಾಮಿ, ಅದು ನಮ್ಮ ಧರ್ಮ. ಅಜ್ಜಿ ಇದೆಲ್ಲ ಎಷ್ಟು ಅಜ್ಜಿ ಒಂದ್ ಪ್ಯಾಕು? ಒಂದು 10 ರೂಪಾಯಿ. 10 ರೂಪಾಯಾ? ಇದನ್ನ ಖಾಲಿ ಮಾಡೋ ತನಕ ಇಲ್ಲೇ ಕೂತಿರ್ತೀಯ ಅಜ್ಜಿ? ಅದಾಗಲಿ
ಕಟ್ಲಾದ್ಮೇಲೆ ಎಲ್ಲ ಎತ್ತು ಮಾಡಿಬಿಟ್ಟು ಇಟ್ಕೊಂಡು ಅನ್ಕೊಡ್ತೀನಿ. ಆ ದುಡ್ಡೆಲ್ಲ ಬಂದಿದ್ದ ದುಡ್ಡೆಲ್ಲ ಏನ್ ಮಾಡ್ತೀರಾ? ಹೊಸ ಕೈ ಕೊಡ್ತೀನಿ. ಯಾಕೆ ನೀವ್ ಇಟ್ಕೊಳಲ್ವಾ? ಏನಕ್ಕೆ ನನಗ ಬೇಡ್ವಾ ನಿಮಗೆ? ನನಗೆ ಏನಕ್ಕ ಯೋಚನೆ ಮಾಡ ಮಗ. ನಾನೇನು ಎಂಡ ಸಾರಾಯಿ ಕುಡಿಯೋಳಲ್ಲ, ಇನ್ನೊಂದು ಇದು ಮಾಡೋಳಲ್ಲ. ಕಾಫಿ ಅಷ್ಟು ಇಟ್ಟು ಅಲ್ಲ, ದೇವ್ರ ಆಶೀರ್ವಾದ ಇದೆ ಅಂತಂದ್ಮೇಲೆ ನೀನ್ ಯಾಕಜ್ಜಿ ಕುತ್ಕೊಂಡ್ ಮಾರ್ಬೇಕಿತ್ತು? ಆರಾಮಾಗಿ ಮನೇಲಿ ಇರ್ಬೋದಿತ್ತು ತಾನೆ. ನಾವು ದುಡ್ದು ನಮ್ಮ ಗಂಜಿ ನಾವು ಕುಡ್ದು ಅವನ ಪಾದ ಸೇರ್ಬೇಕೇ ಹೊತ್ತು ಒಬ್ಬೊಬ್ರು ತಿನ್ನಬಾರ್ದು. ಇದೆಷ್ಟಾಗತ್ತೆ? ಅದು ಎಷ್ಟಾಗ್ತದೋ? ಎಷ್ಟಿದೆ ಇದು ಪ್ಯಾಕು? ಎಷ್ಟು ಪ್ಯಾಕ್ ಎಣಿಸ್ಲಾ? ಏನು ಮಾಡ್ತೀಯ? ಅಷ್ಟು ತಗೊಂಡೋಟ್ ಹೋಗ್ತೀನಿ. ನೀನಾ ಹಾ, ತಕೊಂಡಾಗೆ ತಗೊಂಡೋಗ್ ನಾನು ತಿಂತೀನಿ, ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ. ಎಷ್ಟು ಬೇಕು ಎಣಿಸ್ಕೊ. 10 ರೂಪಾಯಿ ಅಷ್ಟೇ ಅಲ್ವಾ? ಅದಕ್ಕೇನೆ. ಅಜ್ಜಿ ಇಟ್ಕೋ ಅಜ್ಜಿ, ಒಂದು ನಿಮಿಷ ಎಣಿಸ್ತೀನಿ. ಅಜ್ಜಿ, ಇದ್ರಲ್ಲಿ 53 ಇದೆ. ನಾನೊಂದು ಲೈಟ್ ತಗೊಂಡಿದ್ದೆ, ಕಾಣಿಸ್ತಿದ್ಯಾ ಬೆಳಕು? ಕಾಣಿಸ್ತಿದೆ ಅಲ್ಲ ಇಲ್ಲಿ? ಇದು ಇಟ್ಕೋ, ಇದು ನಿನಗೆ, ಓಕೆನಾ? ನಿಮ್ಮ ವಯಸ್ಸಲ್ಲಿ ನೀವು ಬೆಳಗಿಂದ ಸಂಜೆ ತನಕ ಕುತ್ಕೊಂಡು ಇಷ್ಟು ವಯಸ್ಸಾದ್ರೂ ನಾನ್ ದುಡಿಬೇಕು ನನ್ ಛಲದಿಂದ ಅಂತೀರಲ್ಲ, ಅದು ನಮ್ಮಂತವ್ರಿಗೆ, ನಮ್ಮಂತ ಮಕ್ಳಿಗೆ ಸ್ಫೂರ್ತಿ ಅದು, ಅಲ್ವಾ? ವೆರಿ ಗುಡ್. ಸರಿ ಆಯ್ತು, ಕಡ್ಲೆಕಾಯಿ ಬೀಜನ ಕೊಡು, ಅದೆಷ್ಟಾಗುತ್ತೋ ಅಷ್ಟು ನಾನು ಕೊಟ್ಬಿಡ್ತೀನಿ. ಯಾಕಜ್ಜಿ ನಗ್ತಿದ್ಯಾ? ಅಯ್ಯೋ ಸ್ವಾಮಿ, ಎಲ್ಲಿಂದ ಬಂದೆ ಮಗನೇ ನೀನು? ಯಾಕೆ? ದೇವ್ರಾಗಿ ಬಂದಿದ್ದೀಯಾ? ನಾನ್ ದೇವ್ರಾಗಿ ಬಂದಿದ್ದೀನ? ಇಲ್ವಲ್ಲ. ನೀನ್ ದೇವ್ರೇ. ನನ್ ದೇವ್ರಲ್ಲ ಅಜ್ಜಿ. ಇಲ್ಲ ಅಜ್ಜಿ, ಯಾಕಜ್ಜಿ ನಾನು ದೇವ್ರ ಕಣ್ಣಂಗೆ ಕಾಣಿಸ್ತಿದ್ದೀನ ನಿನ್ ಕಣ್ಣಿಗೆ? ಯಾಕಜ್ಜಿ ಸೈಲೆಂಟ್ ಆಗ್ಬಿಟ್ಟೆ? ಇಲ್ಲ ಮಗ, ತಾಯಿ ಸತ್ತರೆ ತವರು ಮನೆ ತರವಿಲ್ಲ ಮಗನೇ. ನಮ್ಮಂತವ್ರು ಇರ್ತೀವಲ್ಲ ಅಜ್ಜಿ ಸಹಾಯ ಮಾಡಕ್ಕೆ. ಇಷ್ಟು ದುಡ್ಡು ನಾನು ನಿನಗೆ ಕೊಟ್ಟಿರೋದಜ್ಜಿ? ನನಗೇನ? ನಿಂಗೆ ಅಷ್ಟೂನು ದುಡ್ಡು? ಮಗ, ನಾನು ಸಾಕ್ಕೊಂತೀನಿ, ಬಂದ್ಬಿಡ್ತೀಯ? ನಾನು ಸಾಕ್ಕೊಂತೀವಿ, ಬಾ ಮಗ. ನಾನು ಸರಿ ಅಜ್ಜಿ, ಆಯ್ತು, ಬರ್ತೀನಂತೆ. ನಿನ್ಗೆ ಏನು ಕಾಸಿನ ಸರ ಬೇಕಾ? ನನ್ಗೇನು ಬೇಡ ಅಜ್ಜಿ. ಪೊಲೀಸ್ ಬೇಕಾ? ಬೇಡ ಅಜ್ಜಿ, ನಿನ್ ಪ್ರೀತಿ ಸಾಕಷ್ಟೇ. ನಿನ್ ಪ್ರೀತಿ ಮಾತುಗಳಾಡ್ತೀಯಲ್ಲ, ಅಷ್ಟೇ ಸಾಕು ನಂಗೆ, ಇನ್ನೇನು ಬೇಡ. ದೇವ್ರ ತಕ್ಕೋಗಣ, ದೇವ್ರ ತಕ್ಕೋಗಣ. ಯಾಕಜ್ಜಿ ಅಳ್ತಿದ್ಯಾ? ಇನ್ನೇನ್ ಮಗ, ನನ್ ಬಿಟ್ಬಿಟ್ಟು ನೀವು ಅಳ್ಳದ್ ಯಾಕಜ್ಜಿ? ಅಳದೆ ಅಳ್ಕುಡ್ದು. ಅಳದಲ್ಲ ಸ್ವಾಮಿ. ನಾಳೆ ಬರಕ್ ಹೋಗ್ಬೇಡ ಅಷ್ಟೇ, ಆರಾಮಾಗಿ ನೆಮ್ಮದಿಯಾಗಿ ಮಲ್ಗು. ನಿನ್ ಬಿಟ್ಟು ನಾನು ಇರೋದಲ್ಲ. ನನ್ ಬಿಟ್ಟು ನೀವಿರಲ್ವಾ? ನಾನು ಆಗಾಗ್ಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ ಅಜ್ಜಿ. ಯಾವಾಗ ಬರ್ತೀಯ? ನಾಳೆ ಬರ್ತೀನಿ. ನಾನು ಇದೇ ಜಾಗದಾಗ ಇರ್ತೀನಿ. ಯಾಕೆ ದೇವ್ರಾಗಿ ಬಂದಿದ್ದೀನಂತ? ಇಲ್ಲ ಅಜ್ಜಿ. ಹೇಗಪ್ಪ? ನಿನ್ಗೇನ್ ಬೇಕೇಳ? ಅಷ್ಟೇ ಬೇಕಾ? ನನಗೇನು ಬೇಡ ಅಜ್ಜಿ, ನಿನ್ ಪ್ರೀತಿ ಸಾಕು ಅಷ್ಟೇ. ಒಡವೆ ಏನು ಬೇಡ ನನ್ಗೆ, ಏನೇನು ಬೇಡ, ಪ್ರೀತಿ ಮಾತ್ರ ಸಾಕು ನಂಗೆ, ಆಯ್ತಾ? ಹೋಗ್ಬರ್ಲಾ ನಾನು? ಹೋಗ್ಬರ್ತೀನಿ. ದುಡ್ಡು ಇಷ್ಟು ಕೊಡ್ತಿದ್ದೆ ಅಲ್ಲ. ನಿನಗೆ ಅದು, ಬೇರೆಯವ್ರಿಗೆ ಯಾರಿಗೂ ಕೊಟ್ಕೊಡ್ದು. ನನ್ ಮೇಲೆ ಆಣೆ. ನಾನು ಕಷ್ಟ ನೋಡ್ದಿರ ಬಂದಿದ್ದೀಯಪ್ಪ ಅಪ್ಪ.
ಅಜ್ಜಿ ಹೋಗ್ಬರ್ಲಾ? ಹೋಗ್ಬಾ, ಆರಾಮಾಗಿರಜ್ಜಿ, ನೀ ಏನು ತಲೆ ನನ್ನ ಮುಂದೆ ಆಟ ಗಿಟ್ಟ ಎಕ್ಕೋ, ನಾನು ಕಾಸು ಕೊಡ್ತೀನಿ. ಬೇಡ ಅಜ್ಜಿ, ನನ್ನ ಹತ್ರ ಇದೆ, ನೀನ್ ಇಟ್ಕೋ ಆರಾಮಾಗಿ, ಅದನ್ನ ಯಾರಿಗೂ ಕೊಡ್ಕೊಡ್ದು ಅಷ್ಟೇ. ನಿನ್ನ ಹೆಸರೇನು? ಗಿರಿಜಾ. ಗಿರ್ಜಮ್ಮ. ಹಾ, ಗಿರ್ಜಮ್ಮ. ಗಿರ್ಜಮ್ಮ ಸರಿ ಅಜ್ಜಿ, ಹೋಗ್ಬರ್ಲಾ? ನೀನ್ ಯಾಕಜ್ಜಿ ಕೈ ಮುಗಿಬಾರ್ದು, ನಿನ್ಕಿನ ಚಿಕ್ಕೋಳು, ನಂಗೆ ಆಶೀರ್ವಾದ ಮಾಡ್ಬೇಕು ನೀನು. ನೀನ್ ಆಶೀರ್ವಾದ ಮಾಡಿದ್ದೀನಿ. ಬೇಡ, ನೀನ್ ನಾಳೆ ಬರ್ಕೂಡ್ದು, ಆರಾಮಾಗಿ ಮನೇಲಿರು. ಇಲ್ಲ, ನೀ ಬತ್ತೆ ಅಲ್ಲ, ನಾ ಬರ್ಲೇಬೇಕು. ಸರಿ ಆಯ್ತು, ಆರೋಗ್ಯವಾಗಿರು, ಆರಾಮಾಗಿ ಇರು, ಯಾವ್ದಕ್ಕೂ ಚಿಂತೆ ಮಾಡ್ಬೇಡ, ಆಯ್ತಾ? ಆಯ್ತು, ಹೋಗ್ಬರ್ಲಾ ನಾನು? ಒಳ್ಳೇದು ಬಸ್. ಎಷ್ಟು ಅಂಕಲ್ ಇದೆಲ್ಲ? ಬಂದು 225 ಬರ್ತೀನಿ ಬಸ್ ನಮಗೆ ಕ್ಯಾಬ್ ಬರ್ತೀನಿ 160 ಬರ್ತೀನಿ ಕ್ಯಾಬ್ ಅದು ಸ್ವಲ್ಪ ಕಮ್ಮಿ ಎಲ್ಲ ಸೈಕಲಲ್ಲೇ ಹೊಡ್ಕೊಂಡು ಬರ್ತೀರಾ? ಗಾಡಿ ಬರ್ತದೆ, ಲಗೇಜ್ ಗಾಡಿ. ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ? ವ್ಯಾಪಾರ ನಿಮಿಷ 2,000 ವರ್ಷ. ವ್ಯಾಪಾರ ನಿಮಿಷ 2,000 ವರ್ಷ. ನಿಮ್ದು ಮನೆ ಎಲ್ಲಿರೋದು? ದೇವಸ್ಥಾನದ ಹತ್ರನಾ? ದೇವಸ್ಥಾನದ ಕ್ಯಾರ್ಪುರಂ. ಹಾ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? 30 ವರ್ಷದಿಂದ ಸೈಕಲಲ್ಲೇ ಇದ್ ಮಾಡ್ತಿದ್ದೀರಾ? ಬೇರೆ ಏನು ತಗೊಳ್ಳಿಲ್ವಾ? ಗಾಡಿ ಗಿಡಿ ಏನು ತಗೊಳ್ಳಿಲ್ವಾ ನೀವು? ಎಷ್ಟು ಜನ ಮಕ್ಕಳು ಅಂಕಲ್? 3 ಜನ ಮಕ್ಕಳು. ಮತ್ತೆ ಓದ್ತಾ ಇದ್ದಾರಾ? ಏನ್ ಓದ್ತಾ ಇದ್ದಾರೆ? 3 ಜನನೂ? ಯಾಕೆ? ಮತ್ತೆ ನೀವ್ ಇಷ್ಟೊಂದೆಲ್ಲ ಕಷ್ಟಪಡ್ತೀರಾ, ಮುಂದೆ ನಿಮ್ಮನ್ನ ನೋಡ್ಕೋಬೇಕಲ್ವಾ ಅವರು? ಅಲ್ಲ, ಈಗ ದಿನಕ್ಕೆ ಎಷ್ಟಾಗ್ಬೋದು ಅಂದಾಜು? ಅದ್ರಲ್ಲಿ ನಿಮಗೆ ಸಿಗೋದು ನಮಗೆ ಒಂದು ಅಷ್ಟೇನಾ ಅಂಕಲ್? ಇನ್ ಮಿಕ್ಕಿದ್ದೆಲ್ಲ ಅವ್ರಿಗೆ ಹೋಗುತ್ತೆ. ನಿಮ್ಮ ಮಿಸ್ಸಸ್ ಓ, ಮನೇಲೆ ಮಾಡ್ತಾ ಇದ್ದಾರಾ? ಅದು ಬಿಸ್ನೆಸ್ ಮನೇಲೆ ಮಾಡ್ಕೊಂತಾ ಇದ್ದಾರಾ? ಸಾವಿರಕ್ಕೆ ಎಷ್ಟು? 35 ರೂಪಾಯಿ ದಿನಕ್ಕೆ ಅವರಷ್ಟು ದುಡಿತಾರೆ. ಅಂಕಲ್, 35 ರೂಪಾಯಿ ಅಷ್ಟೇನಾ? ಅಲ್ಲ ಅಂಕಲ್, ಸೈಕಲ್ 30 ವರ್ಷದಿಂದ ಹೆಂಗ್ ಹೊಡಿತಿದ್ದೀರಾ ಅಂಕಲ್? ಏನಾರು ಪೈನ್ ಗೀನ್ ಏನಾರು ಬಂದಿದ್ಯಾ? ಕಾಲು ಕೈ ಏನಾರು ತುಳಿದು ಇದೆಲ್ಲ ಮಾಡ್ಕೊಂಡಿದ್ದೀರಲ್ಲ ಇಷ್ಟು ವರ್ಷದಲ್ಲಿ? ದುಡ್ಡು ಮಾಡ್ಕೊಂಡು ಗಾಡಿ ತಗೊಂಡ್ಬೋದಿತ್ತು ತಾನೆ? ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು ಬಂದು? ನಾನು ಬಂದು 84 ಬಂದಿದ್ದೆ. 84 ಅಲ್ಲಿ ಬಂದು ಇಲ್ಲಿ ಬಂದಿರೋದು. ಅವಾಗ ದುಡ್ಡಿರ್ಲಿಲ್ಲ? ದುಡ್ಡಿರ್ಲಿಲ್ಲ, ಸಂಪಾದನೆ ಮಾಡ್ತಾ ಇದ್ದೆ. ಯಾರೋ ಫ್ರೆಂಡ್ಶಿಪ್ ಸೇರ್ಕೊಂಡ್ಬಿಟ್ಟು ಸ್ಪೀಡ್ ಆಗ್ಬಾರ್ದು, ಅದರಲ್ಲಿ ಅದ್ರಲ್ಲೆಲ್ಲ ದುಡ್ಡು ಹಾಳು ಮಾಡ್ಕೊಂಡ್ಬಿಟ್ಟೆ. ಇವಾಗ ಬುದ್ಧಿ ಇದೆ. ಮಕ್ಳನ್ನ ಚೆನ್ನಾಗಿ ಓದಿಸಿ, ಹಾಗಾದ್ರೆ ಅವ್ರದೇ ಅಲ್ವಾ? ಯಾಕಂದ್ರೆ ನೀವಂತೂ ಕಷ್ಟಪಟ್ಟಿದ್ದಾಯ್ತು. ಆಗೋದು ಇಲ್ಲ ಅಲ್ಲ. ಮುಂಚೆ ಕಾಲ ಇತ್ತು, ಅಪ್ಪ ದುಡಿತಿದ್ರೆ ಅಪ್ಪ ನಾನು ಬರ್ತೀನಿ ತಾಳಪ್ಪ ಅಂತ ಹೇಳ್ಬಿಟ್ಟು ಜೊತೆಗೆ ಹೋಗೋರು. ಹೌದು, ನಿಜಾನೇ. ಅದೇ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಆ ರೀತಿ ಅಂಕಲ್. ಎಲ್ಲಾದ್ರೂ ಅಂಗಡಿ ಹಾಕೊಂಡ್ಬಿಡ್ಬೋದಲ್ಲ ಅಂಕಲ್? ಯಾರು ಸಹಾಯ ಮಾಡ್ತಾರ? ಯಾರಿಲ್ಲ. ಮಾತಾಡ್ತಾ ಇದ್ರೆ ನನ್ಗೆ ಸಂತೋಷ ಆಗ್ತಾ ಇದೆ. ನೀವು ಕಷ್ಟ ಬಿಟ್ಟಿದ್ದೀರಾ ನಿಮ್ಮ ಊರಲ್ಲಿ? ಹೌದು ಅಂಕಲ್, ನೋಡಿದೀವಿ ಅಲ್ವಾ? ಹೌದು, ಅದಕ್ಕೆ ಈಗಿನ ಕಾಲದಲ್ಲಿ ಅಯ್ಯೋ ಅನ್ನೋರು ಒಂಚೂರು ಕಮ್ಮಿ, 90% ಕಮ್ಮಿ, 10% ಇರೋದು ಅಷ್ಟೇ ಅಲ್ವಾ? 90% ಏನು ಗೊತ್ತಾ? ಬೇಕಾದ್ರೆ ಕೂಡ ಹೊತ್ಕೊಂಡೋಗಪ್ಪ ಅಲ್ವಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಅಂಕಲ್ ಮನೆ ಬಿಟ್ಟು? 9:30ಇಂದ ಸಾಯಂಕಾಲ 4 ಗಂಟೆಗೆ. 4 ಗಂಟೆ ತನಕ ಬಿಸಿಲು ಮಳೆ ಅನ್ನಂದ್ರೆ ಏನೂ ಇಲ್ಲ? ಬಿಸಿಲಂದ್ರೆ ಸ್ವಲ್ಪ ಕಡೆ ಕುತ್ಕೊಂತೀನಿ, ಇಲ್ಲಾಂದ್ರೆ ತಿರ್ತಾ ಇರ್ತೀನಿ. ಚಾರ್ಜಬಲ್ ಲೈಟ್ ಇದು, ತಗೊಳ್ಳಿ. ಲೈಟ್ ಬರುತ್ತೆ, ಚಾರ್ಜಿಗೆ ಹಾಕೊಳ್ಳಿ. ಚಾರ್ಜಿಂಗ್ ಹಾಕಿದ್ರೆ ಕರೆಂಟ್ ಹೋಗ್ತದೆ. ಇದಿರುತ್ತಲ್ಲ, ಇಟ್ಕೊಳ್ಳಿ. ತೆಗಿರಿ ಇದನ್ನ.
ಕೇಳಿರಿ. ಹಾ, ಇದು ಚಾರ್ಜರ್ ಆಯ್ತಾ. ಇಲ್ಲಿಗೆ ಚುಚ್ಚಿದ್ರೆ ಬರುತ್ತೆ. ಇಟ್ಕೊಳ್ಳಿ, ಇಲ್ಲಿ ಚುಚ್ಚಬೇಕು. ಇದನ್ನ ಇಲ್ಲಿಗೆ ಹಾಕಬೇಕು, ಲೈಟ್ ಬರುತ್ತೆ ನೋಡಿ. ಓಕೆನಾ? ಕರೆಂಟ್ ಹೋದ್ಮೇಲೆ ಹಾಕೋಣ. ತಗೊಳ್ಳಿ. ಇಷ್ಟೊಂದು ಇದು ಮಾಡ್ಕೊಟ್ಬಿಟ್ಟು ಹೋಗ್ತೇವೆ ನೀವು ನನಗೆ. ಅಂಕಲ್ ಇದೆಷ್ಟು ಮಾಡ್ಕೊಡ್ತೀರಾ? ಕೊಡಿ ಕೊಡಿ, ಇಲ್ಲ ಕೊಟ್ಬಿಡಿ. ಹಂಗ ಅನ್ಬೇಡಿ ಅಂಕಲ್. ಸಂತೋಷ ಮಾತಾಡ್ತಾರೆ, ನಾನು ಸಂತೋಷ ಕೊಡ್ಬೇಕು ಇಷ್ಟೊಳಗೆ. ಹಂಗಂತ ಹಂಗ್ ಮಾಡಬೇಡಿ. ಇವಾಗ ನನ್ನ ರೇಟ್ ಬಂದು 315 ರೂಪಾಯಿ ಆಗುತ್ತೆ. 280 ಕೊಡಿ. ಎಷ್ಟು ಕೊಡ್ತಾ ಇದ್ದೀರಾ? ಇಟ್ಕೊಳ್ಳಿ ಅಂಕಲ್. ಇಷ್ಟು ಕೊಡ್ತಾ ಇಷ್ಟು ಕೊಡ್ತಾ ಇದ್ದೀರಾ? ಎಷ್ಟಿದೆ? ತಗೊಂಡ್ಬಿಡಿ. ಬೇಡ ಅಂಕಲ್ ನನಗೆ. ಇಲ್ಲ ಇಲ್ಲ, ಬರ್ತೀನಿ ನಾನು. ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ನಾವು ಒಬ್ಬರನ್ನ ಭೇಟಿ ಮಾಡಿದ್ವಿ. ESI ಹಾಸ್ಪಿಟಲ್ ಹತ್ರ ಶಾಂತಮ್ಮ ಅನ್ನೋರು ಸ್ವೆಟ್ರು ಮತ್ತೆ ಟವಲ್ಗಳನ್ನ ಮಾರ್ತಾ ಇದ್ರು, ಸ್ಕಾರ್ಫು ಕೂಡ ಮಾರ್ತಿದ್ರು. ಅವ್ರ ಹತ್ರ ನಾವು ಹೋದಾಗ ನಮ್ಮ ಕೈಲಾದಂತಹ ಸಹಾಯ ಮಾಡಕ್ಕೆ ಹೋದಾಗ, ಬೇಡ, ನನಗೆ ಎಷ್ಟು ತಗೊಂಡಿದ್ದೀರೋ ಅಷ್ಟು ಮಾತ್ರ ನನಗೆ ದುಡ್ಡು ಕೊಡಿ, ಯಾಕಂದ್ರೆ ನಾನು ಕಷ್ಟಪಟ್ಟು ದುಡಿಬೇಕು, ನಾನು ಕಷ್ಟಪಟ್ಟು ಜೀವನವನ್ನ ನಡೆಸ್ತಾ ಇದ್ದೀನಿ, ಯಾವುದೇ ಋಣ ನನಗೆ ಬೇಡ ಅಂತ ಹೇಳಿ ಕಳಿಸಿದ್ರು. ಅದೇ ಯಾರೋ ನೋಡಿದಾಗ ನೀವು ಟಿವಿಲಿ ಬಂದಿದ್ರಿ ಈ ತರ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ ಅವ್ರು ನನ್ನ ನಂಬರ್ನ ತಗೊಂಡು ನನಗೆ ಕಾಲ್ ಮಾಡಿ, ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬಾ ಅನಿಸ್ತಿದೆ, ಮತ್ತೆ ಬನ್ನಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಇಷ್ಟು ದಿನ ಅವ್ರನ್ನ ಮಾತಾಡ್ಸಕ್ಕೆ ನನ್ನ ಕೈಲಿ ಆಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ, ಅವ್ರಿಗೆ ಒಂದು ಸಣ್ಣ ಗಿಫ್ಟ್ ಅನ್ನ ತಗೊಳಕ್ ಹೋಗ್ತಾ ಇದ್ದೀನಿ. ಆ ಗಿಫ್ಟ್ ಅನ್ನ ಕೊಟ್ಟು ಒಂದು ಖುಷಿ ಹಂಚುವ ಅಭಿಯಾನ ಇವತ್ತು ಕೂಡ ಮುಂದಿರುತ್ತಿದೆ. ಹಾಗಾದ್ರೆ ಶಾಂತವನ್ನ ಮಾತಾಡ್ಸೋಣ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದೆ ಆರೋಗ್ಯ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದ್ದೀನಿ ಮೇಡಮ್. ತುಂಬಾ ದಿನ ಆಯ್ತಲ್ಲ ಫೋನ್ ಮಾಡಿದ್ರಲ್ಲ ನೀವು. ಯಾರು ಹೇಳಿದ್ರು ನಿಮಗೆ? ಏನಂತ ಫೋನ್ ಮಾಡಿದ್ರಲ್ಲ ಅವತ್ತು ನನಗೆ. ಮೇಡಮ್ ನಿಮ್ದು ನಂಬರ್ ಇದ್ರೊಳಗೆ ಬರ್ತಾ ಇರ್ತೈತಲ್ಲ ಮೇಡಮ್. ಹೌದಾ? ಟಿವಿಯಲ್ಲಿ ಅದು ಇದು ಮಾಡ್ಕೊಂಡು ಇವತ್ತನೇ ಬಂದಿಲ್ಲ, ಅಂಗಡಿ ಜೋಡಿಸಿಲ್ಲ. ಹೌದಾ? ಈಗ ಬಂದ್ರಾ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಮಕ್ಕಳೆಲ್ಲ ಬಂದ್ರಾ? ಇಲ್ಲ ಮೇಡಮ್, ಮಗಳ ಹತ್ರ ಹೋಗಿದ್ದೆ. ಇವತ್ತು ಬೆಳಗ್ಗೆ ಬಂದೆ. 8 ದಿವಸ ಅಲ್ಲಿ ಮಂಡಿ ನೋವು, ತುಂಬಾನೇ ಒಂದು ಮಂಡಿ ನೋವು ಮೇಡಮ್. ಅದಕ್ಕೆ ಇದು ಹಾಕೊಂಡಿದ್ದೀನಿ ಇಲ್ಲಿ. ಭಯಂಕರ ಏನೋ ಆಯಿಲ್ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ. ಅದೇ ಅವನು ಇವಾಗ ಮಗ ಯಾರ ಬೈದ್ಬಿಟ್ಟು ಇವಾಗ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀನಿ, ಮನೇಲಿ ಕೂತ್ಕೊಂತ ಹೇಳ್ತಾ ಇದ್ದಾನೆ. ಇದೆಲ್ಲ ಕೊಡಕ್ಕೆ ನೋಡ್ತಾ ಇದ್ದೀನಿ, ಯಾರನ್ನು ಸೆಟ್ ಆಗ್ತಾ ಇಲ್ಲ. ಒಳ್ಳೇದೈತಲ್ಲ, ಮತ್ತೆ ಮಗ ಚೇಂಜ್ ಆಗ್ಬಿಟ್ಟಿದ್ದಾರೆ, ತುಂಬಾ ಖುಷಿನೇ ಅಲ್ವಾ? ಹೌದು, ಇದು ತಗೊಳಕ್ ಯಾರು ಇಲ್ವಲ್ಲ ಇವಾಗ. ನನ್ನ ಕೈ ಕಾಲು ಗಟ್ಟಿರೋವರೆಗೂ ದುಡಿಬೇಕು. ಇನ್ನೂ ಅದೇ ಹಠ ನಿಮ್ದು? ಹೌದು ಮೇಡಮ್. ನೋಡಿ, ನನಗಿಂತ ಇದವಾಗಿರೋರು ಇದ್ದಾರೆ, ಎಷ್ಟೋ ಜನ ಇದ್ದಾರಲ್ವಾ. ನನಗಿವಾಗ ಕೈ ಕಾಲು ಚೆನ್ನಾಗಿದೆ, ಆದಷ್ಟು ದುಡಿದು ತಿನ್ಬೇಕು. ನನಗೋಸ್ಕರ ನನ್ನ ಮಗಳನ್ನ ತಳ್ಕೊಳ್ಳಿ ಮೇಡಮ್. ನನ್ನ ಮಗಳಿನ ತಳ್ಗೆ ಸ್ಮೂತ್ ಆಗಿದೆ, ಚೆನ್ನಾಗಿದೆ, ತಗೊಳ್ಳಿ. ನನ್ನ ಮಗಳು ನೀವೇ ಹೇಳಿದ್ದೀರಲ್ವಾ, ನಿಮ್ಮ ಮಗಳ ಮೊಮ್ಮಗಳ ಅಂತ. ನನ್ನ ಮೊಮ್ಮಗಳಿಗೆ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಇದೇ ತರ ಬಡವ್ರನ್ನ ಹೋಗಿ ಮಾತಾಡಿಸಿ, ಯಾಕಂದ್ರೆ ಅವ್ರ ನೋವು ಕೇಳಕ್ ಯಾರು ಇರಲ್ಲ ಅಲ್ವಾ ಅಮ್ಮ, ಅಂಥವ್ರ ಹತ್ರ ಹೋಗಿ ಒಂದು ಪ್ರೀತಿಯಿಂದ 4 ಮಾತಾಡಿದಾಗ ಒಂದು ದೊಡ್ಡ ಖುಷಿ ಹಂಚೋ ಪ್ರಯತ್ನ ನಮ್ದು, ಅಷ್ಟೇ, ಇನ್ನೇನಿಲ್ಲ. ಏನನ್ಸುತ್ತೆ ಈ ತರ ಮಾಡ್ತಿರೋದು ನಾವು? ಒಳ್ಳೇದು ಮೇಡಮ್. ಈ ಥರ ನೋಡಿ, ಮನುಷ್ಯ ಮಲಗಿರೋನಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ತಪ್ಪಿಲ್ಲ. ನಿಜ. ಮಲಗಿದ್ದಾರಲ್ಲ, ಅವ್ರು ಸುಸ್ತಾಗಿ ಮಲಗಿದ್ದಾರೆ, ಅವ್ರಿಗೆ ನೀವು ನೀರು ಕೊಡ್ತಾ ಇದ್ದೀರಾ, ಅದನ್ನು ನಾನು ಸಂತೋಷ ಬೀಳ್ಬೇಕು. ಗೊತ್ತಾಯ್ತಾ? ಮೇನ್ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಇಲ್ಲ ಅಮ್ಮ, ಪ್ರೀತಿ ಅಲ್ಲ. ಹೌದು, ಪ್ರೀತಿಯಿಂದ ಇರೋದು ಮುಖ್ಯ. ಮನುಷ್ಯನ ಪ್ರೀತಿನೇ ಮುಖ್ಯ. ಅಮ್ಮ ತಗೊಳ್ಳಿ ನನ್ನ ಕಡೆಯಿಂದ ಗಿಫ್ಟು.
ಸೀರೆ ಬೇಡ ಅನ್ಬಾರ್ದು, ಪ್ರೀತಿಯಿಂದ ತಂದ್ಕೊಟ್ಟಿದ್ದೀನಿ. ದುಡ್ಡಂತೂ ಇಸ್ಕೊಡ್ಲಿಲ್ಲ ಅವತ್ತು. ಈಗ ನೀವು ನನಗೆ ಪ್ರೀತಿಯಿಂದ ಇದನ್ ಕೊಟ್ರಿ ಅಲ್ವಾ, ಏನು ಖರ್ಚಿಫ್ ಕೊಟ್ರಿ ಅಲ್ವಾ, ಅದೇ ರೀತಿ ನಾನ್ ನಿಮಗೆ ಸೀರೆ ಕೊಟ್ಟಿದ್ದೀನಿ. ನೋಡಿ ಹೇಗಿದೆ ಅಂತ. ನೀವ್ ಏನ್ ಕೊಟ್ಟರು ನನಗೆ ಇಷ್ಟನೇ ನೋಡಿ. ಯಾಕೆಂದ್ರೆ ನಿಮ್ಮಷ್ಟು ಪ್ರೀತಿನ, ನಿಮ್ ಪ್ರೀತಿ ವಿಶ್ವಾಸನೇ ಸಾಕು. ಇದೆಲ್ಲ ಕೊಟ್ಟಿನೇ ಅಂತ ಕಾಸು ಕೊಟ್ಟು ಪ್ರೀತಿ ವಿಶ್ವಾಸ. ಅದು ಹೌದು, ಇದು ಒಂದು ಪ್ರೀತಿ ಸಂಕೇತ ಅಲ್ವಾ. ಸರಿ, ಹೋಗ್ ಬರ್ಲಾ ನಾನು? ನಂಗೆ ಆಶೀರ್ವಾದ ಮಾಡಿ ಮತ್ತೆ. ಅಯ್ಯೋ, ವೀಕ್ಷಕರೇ, ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ. ಅದರಲ್ಲಿ ರೇವಯ್ಯ ಹಿರೇಮಠ ಅನ್ನೋರು, ಅವರು ಸಾಫ್ಟ್ವೇರ್ ಉದ್ಯಮಿ, ನಮ್ಮ ಕಾರ್ಯಕ್ರಮವನ್ನ ನೋಡಿ ಇನ್ಸ್ಪೈರ್ ಆಗಿ ನನಗೆ ಮೆಸೇಜ್ ಕೂಡ ಮಾಡಿದ್ರು. ಮೇಡಮ್, ನಾನು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀನಿ, ನನ್ನ ಕೈಲಾದಂತಹ ಸಹಾಯ ನಾನು ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಿದೆ ಅಂತ ಹೇಳಿ ಸುಮಾರು ಜನಕ್ಕೆ ಅವ್ರದೇ ಆದಂತಹ ಒಂದು ಖುಷಿ ಹಂಚುವ ಮೂಲಕ ಒಂದು ಖುಷಿಯನ್ನ ನೀಡಿ ತುಂಬಾ ಸಂತೋಷ ಕಂಡಿದ್ದಾರೆ. ಹಾಗಾದ್ರೆ ಅವರು ಯಾವ ರೀತಿ ಖುಷಿಯನ್ನ ಕಂಡುಕೊಂಡಿದ್ದಾರೆ, ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ ನೋಡ್ಕೊಂಬನ್ನಿ. ರೇವಯ್ಯ ಹಿರೇಮಠ ಅನ್ನೋರು ಸಾಫ್ಟ್ವೇರ್ ಉದ್ಯಮಿ. ನಮ್ಮ ಕಾರ್ಯಕ್ರಮವನ್ನ ನೋಡಿ ಇನ್ಸ್ಪೈರ್ ಆಗಿ ಅನಾಥಾಶ್ರಮಕ್ಕೆ ಹೋಗಿ ಆ ಒಂದು ಖುಷಿ ಹಂಚುವ ಮೂಲಕ ಖುಷಿನೂ ಕೂಡ ತುಂಬಾ ಕಂಡಿದ್ದಾರೆ. ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿ ಅವ್ರಿಗೆಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟು ತುಂಬಾ ಖುಷಿ ಕಂಡಿದ್ದಾರೆ. ನನಗೆ ಮುಂಚೆಯಿಂದಲೂ ಈ ಬಡವ್ರ ಜನರಿಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಅವ್ರಿಗೆ ಕಂಡ್ರೆ ನನಗೇನೋ ಒಂಥರ ಅನುಕರಣೆ ಅನುಕಂಪ ಬರುತ್ತೆ. ಕೊನೆಯದಾಗಿ ಜನಶ್ರೀ ಚಾನೆಲ್ ಅವರಿಗೆ ನಾನು ತುಂಬ ಆಭಾರಿಯಾಗಿರುತ್ತೇನೆ. ಯಾಕೆಂದರೆ ಅವರು ಮಾಡುವ ಈ ಒಂದೊಳ್ಳೆ ಕೆಲಸ ಪ್ರೋಗ್ರಾಮ್ ನೋಡಿ ನಾನು ಇಷ್ಟು ಪ್ರೇರಿತನಾಗಿದ್ದೇನೆ. ಸೊ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತೊಗೊಂಡು ಬರಲಿ. ನಾವು ಇವಾಗ ನೋಡ್ತಾ ಇದ್ದೀವಿ, ತುಂಬ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಜನಶ್ರೀ ಚಾನೆಲ್ ಅವರು. ಸೊ ಇದೇ ರೀತಿ ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ತೊಗೊಂಡ್ಬನ್ನಿ. ನಮ್ಮಂಥ ಇನ್ನೂ ಎಷ್ಟೋ ಜನ ಯುವಕರು ನೀವು ಕೊಡೋ ಪ್ರೋಗ್ರಾಮ್ಗಳನ್ನು ನೋಡಿ ಪ್ರೇರಿತರಾಗಿ ಸಹಾಯ ಮಾಡಲು ಮುಂದೆ ಬರಲಿ ಅಂತ ನಾನು ಹೇಳ್ತೀನಿ. ಸೊ ನಮಸ್ಕಾರ. ಒಂದೊಳ್ಳೆ ಕೆಲಸ ಖುಷಿ ಹಂಚುವ ಅಭಿಯಾನದಲ್ಲಿ ಸುಮಾರು ಜನನ ನಾವು ಭೇಟಿ ಮಾಡಿ ಅವ್ರ ಕಷ್ಟ ಏನು ನೋವೇನು ಅಂತ ಆಲಿಸಿದ್ವಿ. ಎಷ್ಟೋ ಜನನ ನಾವು ಭೇಟಿ ಮಾಡಿದ್ದೀವಿ. ಸುಮಾರು ಜನ ಕಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನಮ್ಮ ಕೈಲಾದ ಸಹಾಯವನ್ನ ಮಾಡಿದ್ದೀವಿ. ಆದರೆ ಅಷ್ಟೋ ಜನದಲ್ಲಿ ತುಂಬಾ ಭಾವನಾತ್ಮಕ ಸನ್ನಿವೇಶ ತುಂಬಾ ಇದೆ. ಅದರಲ್ಲಿ ತುಂಬಾ ಭಾವನಾತ್ಮಕ ಸನ್ನಿವೇಶ ಯಾವುದು ಗೊತ್ತಾ? ನಾನು ಹೇಳಲ್ಲ, ನೀವೇ ನೋಡ್ಕೊಂಡ್ಬನ್ನಿ. ಅದರಲ್ಲಿ ಮುಖ್ಯವಾಗಿ ಭಾವನಾತ್ಮಕ ಸನ್ನಿವೇಶ ನನಗೆ ಕಂಡಿದ್ದು ಮೆಜೆಸ್ಟಿಕ್ ಅಲ್ಲಿ ಊಟ ಇಲ್ದಲೆ ಎಷ್ಟೋ ವರ್ಷ ಆಯ್ತೇನೋ ಆತಂಗೆ ಊಟ ತಿಂಡಿ ಕರೆಕ್ಟಾಗಿ ಮಾಡಿ ಸ್ನಾನ ಮಾಡಿ ಆತನ ಹತ್ರ ಹೋಗಿ ಮಾತಾಡಿಸಿದಾಗ ನನಗೇನು ಬೇಡ, ಹಶ್ವಾಗ್ತಿದೆ, ಊಟ ಕೊಡಿ ಅಂತ ಕೇಳಿದ್ರು. ಆ ಕ್ಷಣ ನಿಜವಾಗ್ಲೂ ಎಂತವ್ರಿಗೂ ನೋಡಿದ್ರು ಕೂಡ ತುಂಬಾ ಕಣ್ಣೀರು ಬರುತ್ತೆ. ಅದ್ರ ಜೊತೆಗೆ ರಾಜು ಅನಾಥವಾಗಿದ್ದ. ನಿಜವಾಗ್ಲೂ ಅವ್ನು ಹೇಳ್ಕೊಂಡಿರೋ ಕಷ್ಟಗಳೆಲ್ಲ ಕೇಳಿದಾಗ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ತುಂಬಾ ನೋವಾಯ್ತು. ಅವನಿಗೆ ಅಪ್ಪ, ಅಮ್ಮ, ಅಣ್ಣ, ತಂಗಿ ಯಾರೂ ಇರಲಿಲ್ಲ. ಅನಾಥವಾಗಿ ಅವನನ್ನ ಹಾಸ್ಪಿಟ್ಲಲ್ಲೇ ಬಿಟ್ಟೋದೆ. ನಿನ್ನೆ ಮೆಡಿಸಿನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಳೋಕೆ ನೀವು ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಇಸ್ಕೊ, ಓಕೆನಾ? ಜೊತೆಗೆ ಕೃಷ್ಣಪ್ಪಂಗೆ ಮಕ್ಕಳಿದ್ರು ಕೂಡ ಬೀದಿಲಿ ಎಲ್ರು ಭಿಕ್ಷೆ ಬಿಡ್ತಾ ಗೊತ್ತಿದ್ರು. ಊಟ ಮಾಡಿದ್ರ ಅಂತ ಕೇಳಿದಾಗ ಊಟ ಮಾಡಿಲ್ಲ ಅಂತ ಹೇಳಿದ್ರು. ಜೊತೆಗೆ ದೀಪಾವಳಿ ಹಬ್ಬನೂ ಕೂಡ ಸಂಭ್ರಮಿಸಿದಾಗ ತುಂಬಾ ಖುಷಿ ಪಟ್ರು. ತಾಯಿಯ ಪಡಿಬೇಕು, ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು.
ಜೊತೆಗೆ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮವನ್ನ ನೋಡಿ ತುಂಬಾ ಜನ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ, ಯಾವೆಲ್ಲ ರೀತಿ ಸಹಾಯ ಮಾಡಿದ್ದಾರೆ ನೋಡ್ಕೊಂಬನ್ನಿ. ಅದರಲ್ಲಿ ಮುಖ್ಯವಾಗಿ ಬಂದಿದ್ದು ನಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಬಂದಿದ್ದು, ಬೆಳಕು ನೀಡುವ ಮೂಲಕ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಬಂದಿದ್ದು ಲೋಹಿತ್ ಮತ್ತು ಕುಸುಮ ಅವರು. ಇವ್ರದ್ದು ಫ್ಯಾಕ್ಟರಿ ಇದೆ, ಪಿನ್ಯಾದಲ್ಲಿ ಫ್ಯಾಕ್ಟರಿ ಇದೆ ಇವ್ರದ್ದು. ನಮ್ಮ ಕಾರ್ಯಕ್ರಮವನ್ನ ನೋಡಿ ಇನ್ಸ್ಪೈರ್ ಆಗಿ ಗಿಫ್ಟ್ ಎ ಲೈಟ್ ಟು ಲೈಟ್ ಎ ಡಾರ್ಕ್ ಅನ್ನತಕ್ಕಂಥ ಒಂದು ಥೀಮ್ ನ ಇಟ್ಕೊಂಡು ಬಂದು ನಮ್ ಜೊತೆ ಕೈ ಜೋಡಿಸಿ ಇಲ್ಲಿ ತನಕನೂ ಕೂಡ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಸುಮಾರು ಜನಕ್ಕೆ ಬೆಳಕನ್ನ ನೀಡುವ ಪ್ರಯತ್ನ ಮಾಡಿ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. We approached Janashri Avaru and then they welcomed us. They provided a very fantastic platform. And for Janashri, we're always there for 3 years minimum actually. Okay. And for further, we wish we grow together actually. Okay. Thank you. And this, please make it reach to them, okay? Thank you. ಸುಮಾರು ಜನ ನಮ್ಮ ಕಾರ್ಯಕ್ರಮವನ್ನು ನೋಡಿ ಇನ್ಸ್ಪೈರ್ ಆಗಿ ಹುಬ್ಳಿಯಿಂದ ಐರಿನ್ ಅನ್ನತಕ್ಕಂಥವರು ಬ್ಯೂಟಿಷಿಯನ್, ಅನಾಥ ಮಕ್ಕಳುಗಳನ್ನ ಸಾಕಿ ಜೊತೆಗೆ ಅವ್ರ ಕೈಲಾದಂತಹ ಸಹಾಯನ ಸುಮಾರು ಜನ ಸುತ್ತಮುತ್ತ ಶ್ರಮಜೀವಿಗಳ ಹತ್ರ ಹೋಗಿ ಅವರು ಕೂಡ ಮಾತಾಡಿಸಿ ಅವ್ರ ಕೈಲಾದಂತಹ ಸಹಾಯ ಮಾಡಿದ್ರು. ಅದೇ ರೀತಿ ನಾಗೇಶ್ ಅನ್ನೋನಿಗೆ ಅಪ್ಪ ಅಮ್ಮ ಇಲ್ಲ, ಆದ್ರೆ ಓದ್ಬೇಕು ಅನ್ನೋ ಹಂಬಲ. ಈ ರೀತಿ ಅಂದಾಗ ಮೈಸೂರಲ್ಲಿ ಧನುಷ್ ಅನ್ನೋರು ನಮಗೆ ಕಾಲ್ ಮಾಡಿದ್ರು, ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದಾಗ ಧನುಷ್ ಅನ್ನೋರು ಹೋಗಿ ಅವನಿಗೆ ನಾಗೇಶ್ ಅನ್ನೋನ್ಗೆ ಒಂದು ಖುಷಿ ಹಂಚುವ ಮೂಲಕ ಖುಷಿ ಹಂಚುವ ಪ್ರಯತ್ನ ಮಾಡಿ ಅವನಿಗೆ ಬೇಕಾದಂತ ವಸ್ತುಗಳನ್ನೆಲ್ಲ ಕೊಡಿಸಿ ತುಂಬಾ ಖುಷಿ ಪಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ಸುಮಾರು ಜನನ ನಾವು ಭೇಟಿ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾನು ಕಂಡಿದ್ದು ಲಾಲ್ಬಾಗಲ್ಲಿ ಅಜ್ಜಿ, 90 ವರ್ಷದ ಅಜ್ಜಿ ತನ್ನ ಕೈಲಿ ನನ್ನ ಶಕ್ತಿ ಇರೋ ತನಕ ದುಡ್ಕೊಂಡು ನಾನು ತಿನ್ಬೇಕು ಅಂತ ಹೇಳಿದ್ರು. ಅವ್ರ ಹೆಸರು ಮುನಿಯಮ್ಮ. ಅಜ್ಜಿ ಈ ವಯಸ್ಸಲ್ಲೂ 90 ವರ್ಷ ಆದ್ರೂ ಕೂಡ ತನ್ನ ಶಕ್ತಿ, ದುಡಿಯೋ ಶಕ್ತಿ ಇದೆಯಲ್ಲ, ಅದು ಈಗಲೂ ಕೂಡ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಇಂಥವ್ರನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅವ್ರು ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಂತವ್ರಿಗೂ ಕೂಡ ಮರುಕ ಹುಟ್ಟುತ್ತೆ ಅನ್ಸುತ್ತೆ ಮನ್ಸು. ಏನಿವೆ ಅವ್ರು ಕೆಲಸ ಮಾಡ್ತಿದ್ರಲ್ಲ, ಆ ಏಜ್ ಅಲ್ಲೂ ಕೂಡ ಅಷ್ಟು ಕೆಲಸ ಮಾಡಿ ನನ್ನ ಹಠದಿಂದ ನಾನು ದುಡಿಬೇಕು, ನಾನು ಕಷ್ಟಪಟ್ಟು ನಾನು ದುಡಿದು ತಿನ್ಬೇಕು ಇರತಕ್ಕ ಅಂತ ಹೇಳಿದ್ರಲ್ಲ, ಅದಕ್ಕೆ ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು.